ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಂಡ್ಯದ ಸ್ಪೆಷಲ್, ಕರ್ನಾಟಕದ ಸ್ಪೆಷಲ್ ಉಪ್ಸಾರು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಹಸಿ ಅಲಸಂದೆ ಕಾಳು ಸೊಪ್ಪಿನ ಉಪ್ಸಾರು. ಬನ್ನಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ತಿಳ್ಕೊಳ್ಳೋಣ. ನೋಡಿ, ಹಸಿ ಅಲಸಂದೆ ಕಾಳನ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸೊಪ್ಪು ಒಂದು ಕಟ್ಟು, ನಾನು ಕಿರ್ಸಾಲಿ ಸೊಪ್ಪನ್ನ ಒಂದು ಕಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 8-10 ಹಸಿಮೆಣಸಿನ್ಕಾಯಿ. ನೋಡಿ, ಇದು ಖಾರ ರುಬ್ಬೋದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ, 1-2 ಬೆಳ್ಳುಳ್ಳಿ ಗೆಡ್ಡೆನ ಎಡ್ದಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಮೆಣಸು, ಮತ್ತು ಉಪ್ಪು, ಹರಳುಪ್ಪು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ತಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಇದು ಖಾರ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕೊಳ್ಳೋಣ. ಒಂದು 3 ಲೋಟ ನೀರು ಇಲ್ಲ 1 ಚೊಂಬು ನೀರನ್ನ ನಾನು ಹಾಕಿದ್ದೀನಿ. ನೀರು ಎಷ್ಟು ಬೇಕು ನಿಮಗೆ, ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು. ನಾನಿಲ್ಲಿ 1 ಚೊಂಬು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅದು ನಾವು ಕಾಳನ್ನ ಹಾಕ್ಕೊಳ್ಳೋಣ. ನೋಡಿ, ಹಸಿಮೆಣಸಿನ್ಕಾಯಿ ನೋಡಿ, ಇವಾಗ ಈ ಥರ ಕಾಳು ಮತ್ತು ಮೆಣಸಿನ್ಕಾಯಿ ಕುದೀತಾ ಇದೆ. ಇವಾಗ ನಾವು ಚೆಕ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದಿದೆಯಾ ಅಂತ. ಹಿಂಗೊಂದು ಸ್ವಲ್ಪ ಬೆಂದಿರಬೇಕಾದ್ರೇ ಇವಾಗ ನಾವು ಸೊಪ್ಪನ್ನ ಹಾಕ್ಕೊಳ್ಳೋಣ. ಏಕೆಂದರೆ ಸೊಪ್ಪು ಕಡಿಮೆ ಸಮಯ ಬೇಕು ಅದಕ್ಕೆ ಇವಾಗ ನೋಡಿ, ಈ ಮೆಣಸಿನ್ಕಾಯಿನ ತಗೊಬಿಡೋಣ. ಇದು ಮಸಾಲೆ ರುಬ್ಬಕ್ಕೆ, ಖಾರ ರುಬ್ಬಕ್ಕೆ ಬೇಕು. ಮೆಣಸಿನ್ಕಾಯಿ ಎಲ್ಲ ತಗೊಬಿಡೋಣ ಖಾರ ರುಬ್ಬೋದಕ್ಕೆ. ಇವಾಗ ನೋಡಿ, ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಖಾರ ರುಬ್ಕೊಬಿಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಬೇಕಾದಂಥ ಖಾರನ ರುಬ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಏನೇನು ನಾನು ಹೇಳಿದೆ, ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ಳೋಣ. ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ, ಬೇಯಿಸಿದಂಥ ಹಸಿಮೆಣಸಿನ್ಕಾಯಿ ಅದನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಾಳುಗಳು, ಅದರದ್ದೇ ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಅದು ನೋಡಿ ಎಲ್ಲನ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಖಾರ ರುಬ್ಬಿ ನಾವು ಸಾಂಬಾರು ಜೊತೆಗೆ ಹಾಕಿದ್ರೆ ಒಳ್ಳೆ ಉಪ್ಸಾರು ರೆಡಿ ಆಗುತ್ತೆ. ನೋಡಿ, ಉಪ್ಪು ಹೆಸರು ಖಾರ ರೆಡಿಯಾಗಿದೆ. ಸ್ವಲ್ಪ ಖಾರನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಸೊಪ್ಪು ಮತ್ತು ಕಾಳುಗಳು ಬೆಂದಿದೆ. ಇವಾಗ ಸ್ವಲ್ಪ ಕಾಳು ಸೊಪ್ಪನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇಟ್ಕೊತಾ ಇದ್ದೀನಿ. ಸೊಪ್ಪು ಕಾಳುಗಳನ್ನ ಸ್ವಲ್ಪ ಬೇರೆ ಮಾಡಿದ್ದೀನಿ. ಈಗ ನೋಡಿ, ಖಾರ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ಕೊಂಡಿದ್ದೀನಿ. ಒಂದು 3-4 ಸ್ಪೂನು ಇದಕ್ಕೆ ಹಾಕ್ಕೊಂಡು ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಇವಾಗ ಉಪ್ಸಾರು ರೆಡಿಯಾಗಿದೆ. ಬನ್ನಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊಪ್ಪು ಮತ್ತು ಕಾಳನ್ನ ಉಪ್ಪು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ಉಪ್ಪು ಎಷ್ಟು ಬೇಕೋ ಅಷ್ಟನ್ನು. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಒಣಮೆಣಸಿನ್ಕಾಯಿ ನಾನು ಹಾಕೋತಾ ಇದ್ದೀನಿ. ಇದು ಕಾಳು ಮತ್ತು ಸೊಪ್ಪನ್ನು ಒಗ್ಗರಣೆ ಮಾಡಿಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದು ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ. ಕಾಳು ಸೊಪ್ಪಿಗೆ ಸ್ವಲ್ಪ ಈರುಳ್ಳಿ, ಈರುಳ್ಳಿ ಹಾಕೋಣ. 1
ನೋಡಿ ಹಿಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಳುಗಳು ಹಾಕ್ಕೊಳ್ಳೋಣ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಕ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಇದಕ್ಕೆ ಕಾಯಿ ತುರಿ ಕೊಂಡ್ರೆ ಇದು ರೆಡಿ ಆಯಿತು. ಬನ್ನಿ ಗೆಳೆಯರೆ, ಮಂಡ್ಯ ಸ್ಪೆಷಲ್ ರಾಗಿ ಮುದ್ದೆ, ಉಪ್ಪೆಸರು ಸಾರು ತಿಂತಾಯಿದ್ರೆ, ಉಪ್ಸಾರು ತಿಂತಾಯಿದ್ರೆ ಸ್ವರ್ಗಕ್ಕೆ ಎರಡೇ ಗೇಣು. ರಾಗಿ ತಿಂದೋನು ನಿರೋಗಿ ಅಂತ ಹೇಳ್ತಾರೆ. ರಾಗಿ ಜೊತೆ ಈ ಥರ ಉಪ್ಸಾರು ಮಾಡಿಕೊಂಡು ರುಚಿಯಾಗಿ ತಿನ್ನೋಣ.